ನಮಸ್ತೆ. ಇಂದಿನ ಆಸನ ಸುಪ್ತ ವಜ್ರಾಸನ. ಸುಪ್ತ ಮೀನಿಂಗ್ಸ್ ನಿದ್ರೆ ಮಾಡು ಅಂತ ಅರ್ಥ. ಅಂದರೆ ಈ ವಜ್ರಾಸನದಲ್ಲಿ ನಾವು ಸುಪ್ತ ಮನಸ್ಸು ಅಂದರೆ ನಮ್ಮ ಒಳ ಮನಸ್ಸನ್ನ, ಸುಪ್ತ ಮನಸ್ಸು ಅಂದ್ರೆ ಯಾವುದು? ಒಳ ಮನಸ್ಸು. ಒಳ ಮನಸ್ಸು ಅಂದ್ರೆ ಆತ್ಮವನ್ನ ಸುಪ್ತವಾಗಿ, ಅಂದ್ರೆ ಸುಪ್ತ ಮನಸ್ಸನ್ನ ಸುಪ್ತವಾಗಿ, ಜಾಗೃತಾವಸ್ಥೆ ಅಲ್ಲ, ಇದು ಸುಪ್ತಾವಸ್ಥೆ. ಸುಪ್ತ ಅಂದ್ರೆ ನಿದ್ರಾವಸ್ಥೆ. ಸೊ ವಜ್ರಾಸನದಲ್ಲಿ ನಿದ್ರಾವಸ್ಥೆಯನ್ನ ಮಾಡುವಂತಹ ಪೋಸ್ಟರ್ ಇದು ಸುಪ್ತ ವಜ್ರಾಸನ. ಸೊ ಯಥ ಪ್ರಕಾರ ಕಾಲುಗಳನ್ನ ಫಸ್ಟ್ ಸ್ಟೆಪ್ ಅಲ್ಲಿ ನೇರ ಮಾಡಿ ಕೂತ್ಕೋಬೇಕು. ದಂಡಾಸನದಲ್ಲಿ 1 ಮಿನಿಟ್ ಆಗಿ ಕೂತ್ಕೊಳ್ಳಿ. ಆ ನಂತರ ರೈಟ್ ಲೆಗ್ ಅನ್ನ ಬೆಂಡ್ ಮಾಡಿ, ನೆಕ್ಸ್ಟ್ ಲೆಫ್ಟ್ ಲೆಗ್ ಅನ್ನ ಬೆಂಡ್ ಮಾಡಿ. ಸ್ಟೆಪ್ 2. ಸೊ ಥರ್ಡ್ ಸ್ಟೆಪ್ ನೇರವಾಗಿ ಕೂತ್ಕೊಳ್ಳಿ. ಸೊ ಸ್ಪೈನಲ್ ಕಾರ್ಡ್, ನೆಕ್ ಅಂಡ್ ಹೆಡ್ ನೇರವಾಗಿರಲಿ. ಮನಸ್ಸನ್ನ ನಾಸಿಕಾಗ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಅರ್ಧ ಕಣ್ಣುಗಳನ್ನ ತೆಗಿರಿ. ಸ್ಲೋಲಿ ಓಪನ್ ಯುವರ್ ಆಫ್ ಐಸ್. ಇಲ್ಲಿ ಅಷ್ಟೇ 1 ಮಿನಿಟ್ ಕೂತ್ಕೊಳ್ಳಿ. 1 ಮಿನಿಟ್ ಕೂತ್ಕೊಂಡು ಆ ನಂತರ ನಿಧಾನವಾಗಿ ನಿಮ್ಮ ಬಲಗೈ ಮತ್ತೆ ಎಡಗೈನ ಎಲ್ಬೋನ ಸಪೋರ್ಟ್ ಕೊಟ್ಕೊಳ್ಳಿ. ಸಪೋರ್ಟ್ ಕೊಟ್ಕೊಂಡು ನಿಧಾನವಾಗಿ ಬಾಡಿನ, ಅಂದ್ರೆ ಮೀನ್ಸ್ ಮಲಗುವುದಲ್ಲ, ನಿಮ್ಮ ಮಿಡಲ್ ಹೆಡ್ನ ಇದನ್ನು ಕರೆಕ್ಟಾಗಿ ವಿಡಿಯೋ ಕವರ್ ಮಾಡೋ ಫ್ರೇಮ್ ಮಾಡ್ಕೋಬೇಕು. ಫ್ರಂಟ್ ಇಂದ ಮಾಡಿದ್ರೆ ನೋಡೋರು ಗೊತ್ತಾಗುವುದಿಲ್ಲ. ಸೊ ಈ ರೀತಿ ಪೂರ್ತಿಯಾಗಿ ನಿಮ್ಮ ಹೆಡ್ನ ಈ ರೀತಿ ತಲೆ ತಾಗ್ಬೇಕು, ಅಂದ್ರೆ ನಮ್ಮ ನೆತ್ತಿ ನೆಲಕ್ಕೆ ತಾಗ್ಬೇಕು. ಸೊ ಆದಷ್ಟು ಬಟೆಕ್ಸ್ ಡೌನ್ ಇರಲಿ. ಮತ್ತೆ ನೋಡಿ ಹೀಗೆ ಚೆಸ್ಟ್ ಅಂಡ್ ಥೊರಾಸಿಸ್ ಬೋನ್. ಥೊರಾಸಿಸ್ ಬೋನ್ಸ್ ಏನಿದೆ, ರಿಬ್ಸು, ಚೆಸ್ಟ್, ಥೊರಾಸಿಸ್ ಬೋನ್ಸ್ ನ ಮೇಲೆ ಎತ್ತಿ. ಇಲ್ಲಿಂದ ನಿಮ್ಗೆ ಏನಾಗಬೇಕು? ಲಂಬರ್, ಟೋಟಲ್ ಬೆನ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಟೋಟಲ್ ನಿಮ್ಮ ಬೆನ್ನನ್ನ ಮೇಲೆ ಎತ್ತಿ, ಸೊಂಟದಿಂದ ಕುತ್ತಿಗೆ ತನಕ ಮೇಲೆ ಎತ್ತಿ. ಸೊ ನಿಮ್ಮ ತಲೆನ, ಮುಖನ ಮೇಲೆ ಎತ್ತಿ ನಿಮ್ಮ ತಲೆನ ನೆಲಕ್ಕೆ ಟಚ್ ಮಾಡಬೇಕು. ಯಥಾಸ್ಥಿತಿ ಅಂದ್ರೆ ಇದನ್ನ 1 ಮಿನಿಟ್, 2 ಮಿನಿಟ್, 5 ಮಿನಿಟ್, 10 ಮಿನಿಟ್ಸ್ ಮಾಡುವಷ್ಟು ನೀವು ಎಕ್ಸ್ಪರ್ಟ್ ಆಗಬೇಕು. ಸೊ ಈ ತರ ಮಾಡುವಾಗ ಹೀಗೆ ಮಂಡಿಗಳು ಜೋಡಿಸಿರ್ಬೇಕು, ತೊಡೆಗಳು ಜೋಡಿಸಿರ್ಬೇಕು. ಸಪೋಸ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಈ ತರ ಗ್ಯಾಪ್ ಅಂದ್ರೂ ತೊಂದರೆ ಇಲ್ಲ. ಸೊ ತೊಡೆಗಳ ಮೇಲೆ 2 ಕೈಗಳು ಇರಬೇಕು, ಬೆನ್ನು ಸೊಂಟ ಮೇಲೆ ಎತ್ತಿರ್ಬೇಕು. ಆ ನಂತರ ಕುತ್ತಿಗೆನ ಕೆಳಗಡೆ ಇಳಿಸ್ಕೊಂಡು ಪೊಸಿಷನ್ ಬರಬೇಕು. ಇದು 4th ಸ್ಟೆಪ್. 5th ಸ್ಟೆಪ್ಸ್ 2 ಕೈಗಳನ್ನ ಹೀಗೆ ಲಾಕ್ ಮಾಡಿ, ಇಂಟರ್ಲಾಕ್ ಮಾಡಿ ತಲೆಯ ಮೇಲೆ ಇಟ್ಕೋಬೇಕು. ಈ ಪೊಸಿಷನ್ ಅಷ್ಟೇ 5 ಮಿನಿಟ್ಸ್, 10 ಮಿನಿಟ್ಸ್, ಹಾಫ್ ಅನ್ ಅವರ್, 1 ಅವರ್ ನೀವು ಸುಪ್ತಾವಸ್ಥೆಯಲ್ಲಿ ಮಲಗುವಷ್ಟು ಎಕ್ಸ್ಪರ್ಟ್ ಆಗಬೇಕು. ಇದು 1 or 2 ಡೇಸ್ಗೆ ಅಥವಾ 1 ಮಂತ್ ಬರುವಂಥದ್ದಲ್ಲ. ತುಂಬಾ ಸಾಧನೆ ಮಾಡಬೇಕು, ಇದರಲ್ಲಿ ಎಕ್ಸ್ಪರ್ಟ್ ಆಗಬೇಕು. ನಂಬರ್ 1 ಇಂಟ್ರೆಸ್ಟ್ ಇರಬೇಕು. ನಂಬರ್ 2 ಎಫರ್ಟ್ ಇರಬೇಕು. ನಂಬರ್ 3 ಸೊ ಇದು ಆಧ್ಯಾತ್ಮ ಸಾಧನೆಗಾಗಿ ಮಾಡೋದಕ್ಕೆ ಮಾತ್ರ. ನೀವು 5 ಮಿನಿಟ್, 10 ಮಿನಿಟ್, ಹಾಫ್ ಅನ್ ಅವರ್, 1 ಅವರ್ ಸೊ ಏನೋ ಫಿಸಿಕಲಿ ಮಾಡ್ತೀನಿ ಅಂದ್ರೆ ಒಂದು 5 ಮಿನಿಟ್ಸ್ ಅಷ್ಟೇ ಮಾಡಬಹುದು. ಫಿಸಿಕಲಿ ಮಾಡೋದು ಅಷ್ಟು ಹೆಲ್ಪ್ ಆಗುದಿಲ್ಲ. ನೀವು ಆಧ್ಯಾತ್ಮ ಸಾಧನೆಗೆ ಮಾಡಬೇಕಾದ್ರೆ ಮೆಂಟಲಿ, ಫಿಸಿಕಲಿ ನೀವು ಸ್ಟ್ರಾಂಗ್ ಆಗೋದಕ್ಕೆ, ನಿಮ್ಮ ಆಯಸ್ಸು, ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ, ಜಾಸ್ತಿ ಆಗೋದಕ್ಕೆ, ಸೊ ನೀವು ಮುಕ್ತಿಯನ್ನ ಪಡ್ಕೋಬೇಕು ಅನ್ನೋದಕ್ಕೆ ಇದು ಇಡೀ ದೇಹದ ದಂಡನೆಗಳಿದೆಯಲ್ಲ, ದೇಹ ದಂಡನೆಯಿಂದ ಮುಕ್ತಿ ಮಾರ್ಗ, ಮುಕ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಎಲ್ಲ ವೇದ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಯೋಗ ಶಾಸ್ತ್ರದಲ್ಲೂ ಇದೆ.
ಸೊ ಹಾಗಾಗಿ ನಮ್ಮ ದೇಹವನ್ನ ನಾವು ಯೋಗದಲ್ಲಿ ಎಷ್ಟು ದಂಡನೆ ಮಾಡ್ತೀವೋ ಅದು ಮುಕ್ತಿಗೆ ಮಾರ್ಗ, ಅಂದ್ರೆ ಸ್ವರ್ಗಕ್ಕೆ ದಾರಿ ಮಾಡ್ಕೊಡ್ತದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಮಾಡ್ಬೇಕು. ಇಡೀ ದೇಹವನ್ನ ಸಡಿಲ ಬಿಡಬೇಕು. ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಅಂಡ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಆನಂತರ 2 ಕೈಗಳನ್ನ ಪಕ್ಕ ತಗೊಂಡ್ಬರ್ಬೇಕು ಈ ರೀತಿಯಾಗಿ. ಆಮೇಲೆ ಇಲ್ಲಿ ನೇರವಾಗಿ ಮಲಗಿದ ಕಡೆಯಿಂದ ಕಾಲುಗಳನ್ನ ಸ್ಟ್ರೆಚ್ ಮಾಡಬಾರದು. ಸೊ ಇಲ್ಲಿ ಜಾಯಿಂಟ್ಗಳು ಹೊರಡುವಂತಹ ಚಾನ್ಸಸ್ಗಳು, ನರಗಳು ಹೊರಡುವಂತಹದ್ದು, ಅಸ್ಥಿರಜ್ಜು ಮತ್ತೆ ಈ ಮೂಳೆಗಳು, ಸೊ ಮತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿ ಇರುವಂತಹ ಡಿಸ್ಕ್ ಸ್ಲಿಪ್ ಆಗುವಂತಹ ಚಾನ್ಸಸ್, ಮಂಡಿಯ ಈ ಏನು ಅಲೈನ್ಮೆಂಟ್ ಇರ್ತದೆ, ಜಾಯಿಂಟ್ ಅಲೈನ್ಮೆಂಟ್ಗಳು, ಬೋನ್ ಅಲೈನ್ಮೆಂಟ್ ಅದು ಸೊ ಆ ಕಡೆ ಈ ಕಡೆ ಜರುಗುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಹಾಗೆ ಮತ್ತೆ ಅಗೇನ್ ವಜ್ರಾಸನಕ್ಕೆ ಬರಬೇಕು. ವಜ್ರಾಸನಕ್ಕೆ ಬಂದು ಮತ್ತೆ ನಿಮ್ಮ ಕಾಲುಗಳನ್ನ ಬಿಡಿಸ್ಕೋಬೇಕು. ಸೊ ಇನ್ನೂ ತುಂಬಾ ನಿಮಗೆ ಡೀಪ್ ಆಗಿ ಇನ್ಡೆಪ್ತ್ ಆಗಿ ಬೇಕು ಅನ್ನೋರು ಯಾರಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆಂದ್ರೆ ಇಲ್ಲಿ ಮೊಬೈಲಲ್ಲಿ ಸ್ಪೇಸ್ ಸಾಕಾಗೋದಿಲ್ಲ, ಅಪ್ಲೋಡ್ ಆಗೋದಕ್ಕೆ 2 days ಆಗ್ತದೆ. ಅದಕ್ಕೋಸ್ಕರ ನಾನು ತುಂಬಾ ಇನ್ಡೆಪ್ತ್ ಆಗಿ ಹೇಳೋದಿಲ್ಲ. ಸೊ ಸ್ವಲ್ಪನೇ ಹೇಳಿರ್ತೀನಿ. ನನ್ನ ಸ್ಟೂಡೆಂಟ್ಗಳು ಮಾತ್ರ ನಾನು ಇನ್ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಸೊ ಮತ್ತೆ ಯಥಾಸ್ಥಿತಿಗೆ ಬರಬೇಕು. ಇದು ಸುಪ್ತ ವಜ್ರಾಸನ. ಇನ್ನು ಇದರಲ್ಲಿ ಡಿಸ್ಅಡ್ವಾಂಟೇಜಸ್, ಸ್ಲಿಪ್ ಡಿಸ್ಕ್ ಆಗಿರುವಂತಹವರು ಇದನ್ನ ಮಾಡಬಾರ್ದು. ಸ್ಲಿಪ್ ಡಿಸ್ಕ್ ಆಗಿರುವಂತಹವರು, ಮತ್ತೆ ನರ್ವಸ್ ವೀಕ್ನೆಸ್ ಇರುವಂತಹವರು, ಮತ್ತೆ ಕುತ್ತಿಗೆ ನೋವಿರುವಂತಹವರು, ಭುಜಗಳ ನೋವಿರುವಂತಹವರು, ಸೊ ಗಿಡನೆಸ್ ಬರುವಂತಹವರು, ಸರ್ಜರಿ ಆಗಿರುವಂತಹವರು, ಈ ಥರದವ್ರು ಯಾರು ಮಾಡಬಾರ್ದು. ಅದನ್ನು ಬಿಟ್ಟು ಬೆನಿಫಿಟ್ ಹೇಳ್ತಾ ಹೋಗ್ತೀನಿ. ಸೊ ಬೆನಿಫಿಟ್ಸು ಸುಪ್ತ ವಜ್ರಾಸನದಲ್ಲಿ. ಸೊ ಇದು ಥೈರಾಯ್ಡ್ಗೆ ಅಲ್ಟಿಮೇಟ್ ಆಸನ. ಥೈರಾಯ್ಡ್ ಇರುವಂತಹವ್ರಿಗೆ ಇದು ಒಳ್ಳೆಯ ಆಸನ. ಸ್ಲಿಪ್ ಡಿಸ್ಕ್ ಆಗಿರುವಂತಹವ್ರಿಗೆ ಅಥವಾ ನೆಕ್ಸ್ಟ್ ಫ್ಯೂಚರ್ನಲ್ಲಿ ನನಗೆ ಬೆನ್ನು ನೋವು ಬರಬಾರ್ದು, ಸೊಂಟ ನೋವು ಬರಬಾರ್ದು, ಭುಜಗಳ ನೋವು ಬರಬಾರ್ದು, ಸೊ ನನಗೆ BP ಬರಬಾರ್ದು, ಶುಗರು ಅಂದರೆ ಡಯಾಬಿಟಿಸು, ಥೈರಾಯ್ಡು, ಸೊ ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಒಬ್ಯಾಸಿಟಿ, ಕಾನ್ಸ್ಟಿಪೇಷನ್ಸು, ಸೊ ಕಿಡ್ನಿ ಸ್ಟೋನ್ಸು, ಗಾಲ್ ಬ್ಲಾಡರು, ಫ್ಯಾಟಿ ಲಿವರು, ಈ ಥರದ್ದು ಯಾವ ಕಾಯಿಲೆಗಳು, ಮಂಡಿ ನೋವು, ಮಂಡಿ ಚಿಪ್ಪು ಸವಕಳಿ ಆಗುವಂತಹದ್ದು, ಅಂದರೆ ಸೊ ನಾವು ಹಿಪ್ ರೀಪ್ಲೇಸ್ಮೆಂಟ್, ನೀ ರೀಪ್ಲೇಸ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಅಲ್ಲಿ ಸವಕಳಿ ಆದಾಗ, ಗೌಟು, ಆರ್ಥೋರೈಟಿಸ್, ರೊಮೆಟೆಡ್ ಆರ್ಥೋರೈಟಿಸ್, ಮತ್ತೆ ಸೊ ಆಸ್ಟಿಯೋಪೊರೋಸಿಸ್, ಈ ತರದ್ದು ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಮಸಲ್ಸ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಈ ತರ ಇದು ಅಷ್ಟೇ ಈ ಸುಪ್ತ ವಜ್ರಾಸನ. ಸೊ ನೀವು ಆಧ್ಯಾತ್ಮ ಸಾಧನೆಗೂ ಮಾಡಬಹುದು, ಫಿಸಿಕಲಿ ನೀವು ಆರೋಗ್ಯವಾಗಿರೋದಕ್ಕೂ ಕೂಡ ಮಾಡಬಹುದು. ಇದರಲ್ಲಿ ಇನ್ನೂ ತುಂಬಾನೇ ಬೆನಿಫಿಟ್ಸ್ ಇದೆ. ಸೊ ಉದರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳು ಹೇಳಿದಾಗ ನಾನು BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಒಬ್ಯಾಸಿಟಿ, ಕಾನ್ಸ್ಟಿಪೇಷನ್ನು, ಮತ್ತು ಗಾಲ್ ಬ್ಲಾಡರು, ಸ್ಟೋನ್, ಮತ್ತು ಕಿಡ್ನಿ ಸ್ಟೋನ್ಸು, ಸೊ ಫ್ಯಾಟಿ ಲಿವರು, ಮತ್ತು PCOD, PCOS, ಇರ್ರೆಗ್ಯುಲರ್ ಪೀರಿಯಡ್ಡು, ಮತ್ತು ಇನ್ಫರ್ಟಿಲಿಟಿ, ಬಂಜತನದ ಸಮಸ್ಯೆ ಇರುವಂತಹವರು. ಯಾಕೆಂದರೆ ಇದು ನಮ್ಮ ಜನನೇಂದ್ರಿಯಗಳು ಅಂತ ಏನು ಹೇಳ್ತೀವಿ, ನಮ್ಮ ಜನನೇಂದ್ರಿಯಗಳಿಂದ ಕರೆಕ್ಟಾಗಿ ಬ್ರೈನ್ ಕನೆಕ್ಟ್ ಆಗ್ತದೆ ಇದು. ಸೊ ನಿಮ್ಗೆ ಏನಾದರೂ ಈ ಸೆಕ್ಸ್ ಹಾರ್ಮೋನ್ ಜಾಸ್ತಿ ಆಗ್ತಾ ಇದ್ರೆ, ಅಥವಾ ನಿಮ್ಗೆ ಯಾವಾಗಲೂ ಅದೇ ಥರ ನಿಮಗೆ ಆ ಫೀಲ್ ಆಗ್ತಾ ಇದ್ರೆ, ಆ ಇಚ್ಛೆ ಇದ್ರೆ, ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ, ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ ಈ ಆಸನ ಸುಪ್ತ ವಜ್ರಾಸನ ತುಂಬ ಹೆಲ್ಪ್ ಆಗ್ತದೆ. ಡೈರೆಕ್ಟಾಗಿ ನಿಮ್ಮ ಜನನೇಂದ್ರಿಯದಿಂದ ಸೊ ಇದು ಬ್ರೈನ್ ಕನೆಕ್ಟ್ ಆಗುವಂತಹದ್ದು. ನಾನು ಇನ್ಡೆಪ್ತ್ ಆಗಿ ಹೇಳೋದಿಲ್ಲ, ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸೊ ಫೋನ್ ಮಾಡಿ ಕೇಳ್ಕೋಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ಸೊ ಇದು ಪೆರೇನಿಯಲ್ಸ್ ಮತ್ತೆ ಸೆಕ್ರಲ್ ನರ್ವ್ಸನ್ನ ಆಕ್ಟಿವ್ ಮಾಡ್ತದೆ. ಪೆರೇನಿಯಲ್ಸ್ ಅಂಡ್ ಸೆಕ್ರಲ್ಸ್ ನರ್ವ್ಸನ್ನ ತುಂಬಾ ಆಕ್ಟಿವ್ ಮಾಡ್ತದೆ. ಸೆಕ್ರಲ್ ನರ್ವ್ಸನ್ನ ಆಕ್ಟಿವ್ ಮಾಡ್ತಂದ್ರೆ, ಕಂಟ್ರೋಲ್ ಆಗಿ ಇಟ್ಕೊಳ್ತಂದ್ರೆ, ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ ಇದು ಹೆಲ್ಪ್ ಆಗುವಂತಹ ಆಸನ ಸುಪ್ತ ವಜ್ರಾಸನ. ಓಂ ಗುರುಭ್ಯೋ ನಮಃ.